ಇದು ಇವತ್ತು ಇಲ್ಲಿಗೆ ಈ ಕ್ಷಣಕ್ಕೆ ಮುಗಿದು ಹೋಗಲಿ. ನನ್ನ ಆಯುಷು ಇನ್ನೂ ಗಟ್ಟಿಯಾಗೇ ಇದೆ ಅಖಿಲಾಂಡೇಶ್ವರಿ. ಅದರಲ್ಲಿ ಬುಲೆಟ್ಸ್ ಇಲ್ಲ. ಅಷ್ಟು ಸುಲಭವಾಗಿ ಸಾಯಲ್ಲ ಈ ಅರುಂಧತಿ. ನೀನು ಸತ್ತ ಮೇಲೇನೆ ನಾನು ಸಾಯೋದು. ಆಗ ಹೆದರ್ದವಳು ಈಗ ನಿನ್ ಹಣೆ ಮೇಲೆ ಗನ್ನಿಟ್ರು ಹೆದರ್ತಿಲ್ವಲ್ಲ? ಯಾಕೆ? ಸಾವು ಅಂದ್ರೆ ಭಯ ಇಲ್ವಾ? ಸಾವಿಗೆ ಹೆದರೋಳಲ್ಲ ಈ ಅಖಿಲಾಂಡೇಶ್ವರಿ. ಅನ್ಯಾಯ, ಅನೀತಿ, ಮೋಸ, ವಂಚನೆಯಿಂದ ಬದುಕಿರೋ ನಿನ್ನಂಥವರು ಹೆದರ್ಬೇಕೆ ಹೊರತು ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆಯೋ ನನ್ನಂಥವ್ರಲ್ಲ. ನನ್ನ ಆಯಸ್ಸು ಕೈಯಲ್ಲಿಲ್ಲ ಅರುಂಧತಿ, ಆ ಭಗವಂತನ ಕೈಯಲ್ಲಿದೆ. ಮುಗಿಸು ನೋಡೋಣ. ಶೂಟ್ ಮಾಡು. ಏನು ಗುರಿ ಇಟ್ಟು ಸುಮ್ನೆ ನೋಡ್ತಾ ನಿಂತಿದೀಯ? ತಾಕತ್ತಿದ್ರೆ ಶೂಟ್ ಮಾಡು. ಏನ್ ಅರುಂಧತಿ, ಎಲ್ಲಿ ಹೋಯ್ತು ನಿನ್ನ ಅಹಂಕಾರದ ಮಾತು, ಉದ್ದಟತನದ ನಗು? ನಿನ್ನ ಅಷ್ಟು ಬೇಗ ಸಾಯಕ್ ಬಿಟ್ಬಿಡ್ತೀನ? ಇನ್ನು ನಡಿಬೇಕಾಗಿರೋ ನಿನ್ನ ಮಗನ ಮದ್ವೆ ನೋಡ್ಬೇಕಲ್ಲ. ಆಮೇಲೆ ನೀನ್ ಮಾತ್ರ ಅಲ್ಲ, ಇಡೀ ಅರಸನ ಕೋಟೆನೆ ಸರ್ವನಾಶ ಆಗತ್ತೆ. ಇಷ್ಟಕ್ಕೂ ಸತ್ಯನೆಲ್ಲ ಯಾಕೆ ಮುಂಚೆನೆ ಹೇಳ್ದೆ ಅಂತ ಯೋಚನೆ ಮಾಡ್ತಿದ್ಯಾ? ಸತ್ಯ ಗೊತ್ತಾದ್ರೂ ನಡೀತಿರೋ ಅನ್ಯಾಯ ತಡಿಯಕ್ಕಾಗ್ತಿಲ್ವಲ್ಲ ಅಂತ ಕೊರಗಿ ಕೊರಗಿ ಸಾಯ್ಬೇಕು. ನಿನ್ನ ಮಗನ ಜೀವನ ನಿನ್ನ ಕಣ್ಣು ಮುಂದೆನೆ ಹಾಳಾಗೋದನ್ನ ನೀನ್ ನೋಡ್ಬೇಕು. ಅದಕ್ಕೆ ಅರುಂಧತಿ, ಮೋಸ ಮಾಡೋರಿಗೆ ಶಿಕ್ಷೆ ಕೊಡೋದಕ್ಕೆ, ಮೋಸ ಹೋದವರನ್ನ ರಕ್ಷಿಸೋದಕ್ಕೆ ಆ ಭಗವಂತನ ಸ್ವರೂಪಿಯಾಗಿ ಯಾರಾದ್ರೂ ಒಬ್ಬ ಬಂದೇ ಬರ್ತಾನೆ. ಅದ್ಯಾರು ಬಂದ್ ತಡೀತಾರೆ ಅಂತ ನಾನು ನೋಡ್ತೀನಿ. ನಿನ್ನ ಮಗ ಯಾಮಿನಿನ ಮದ್ವೆ ಆಗೋದನ್ನ ಆ ಭಗವಂತನೂ ತಡಿಯಕ್ಕಾಗಲ್ಲ. ಖಂಡಿತ ಈ ಮದುವೆ ಆಗಲ್ಲ. ಖಂಡಿತ ಆಗುತ್ತೆ. ಈ ಮದುವೆ ಖಂಡಿತ ನಡೆಯಲ್ಲ. ಈ ಮದುವೆ ಖಂಡಿತ ನಡೆಯುತ್ತೆ. ಪಟಾಕ್ರವಳ್ಳ ಇನ್ ಸ್ವಲ್ಪ ಹೊತ್ತಲ್ಲಿ ಆದಿತ್ಯನ್ ಮದುವೆ ಆಗಿ ಅರ್ಸನ್ ಕೋಟೆಗೆ ಸೊಸೆ ಆಗ್ತೀಯ. ನನ್ನ ಅಕ್ಕನ್ ಸಾವನ್ ಸೇರ್ ತೀರ್ಸ್ಕೊಳ್ಳೋದಕ್ಕೆ ಇದು ಮೊದಲನೇ ಮೆಟ್ಲಾಗಿರುತ್ತೆ. ಖಂಡಿತ. ಈಗಿದು ಬರೀ ನಿನ್ನ ಅಕ್ಕನ್ ಸೈಡ್ ಆಗೋಯ್ದಿಲ್ಲ, ಬದ್ಲಿಗೆ ನನ್ ಜಿದ್ದು ಸೇರಿದೆ. ಆ ಆದಿತ್ಯನ ತುಂಬಾ ಇನ್ನೋಸೆಂಟ್, ಒಳ್ಳೆಯವನು ಅನ್ಕೊಂಡಿದ್ದೆ. ಆದ್ರೆ ಅವನು ನನ್ನ ಕೈ ಬಳೆನೆ ಒಡೆದು ಗಾಯ ಮಾಡಿದಲ್ದೆ ಈಗ ಮನಸ್ಸಿನೆಲ್ಲೋ ಇತ್ತು ಅಂತ ನನ್ನ ಹತ್ರನೇ ಕತೆ ಹೇಳ್ತಾ. ಇಡಿಯಟ್. ಆ ಮನಸ್ಸಿನೆಲ್ಲೋ ಅನ್ನೋದು ಪಾರ್ವತಿ ಅಂತ ನನಗ್ ಗೊತ್ತಿಲ್ವಾ? ಒಟ್ನಲ್ಲಿ ನಮ್ ಸೇರ್ ತೀರ್ಸ್ಕೊಳ್ಳೋದಕ್ಕೆ ಈಗ ಕರೆಕ್ಟ್ ಟೈಮ್ ಬಂದಿದೆ.
ಆದಿತ್ಯ ಪಾರ್ವತಿ ಲವ್ ವಿಷಯ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ ಕಮ್ಮಂಗಿಗಳು. ಇಬ್ರು ಡೀಪ್ ಆಗಿ ಲವ್ ಮಾಡ್ತಿದ್ರು, ಏನು ಮಾಡೇ ಇಲ್ಲ ಅನ್ನೋ ತರ ಓಡಾಡ್ಕೊಂಡಿದ್ದಾರೆ. ಅದ್ರಲ್ಲೂ ಆ ಪಾರ್ವತಿ ಅಬ್ಬಬ್ಬಬ್ಬ ಏನ್ ವಿನಯ. ನಿಜವಾಗ್ಲೂ ಆದಿತ್ಯನ ಕೆಲಸ ಮಾಡೋ ಯಜಮಾನ್ರೇ ಅನ್ನೋ ತರ ಮಾತಾಡಿಸ್ತಾಳೆ. ಡೌರಾಣಿ. ನೋಟಿಸ್ ಬಂದಿಲ್ಲ ಅನ್ಸುತ್ತೆ. ಸುಟ್ಟು ಭಸ್ಮ ಆಗಿದೆ. ಸುಟ್ಟಾಕದ್ರ? ಯಾರು? ಯಾಮಿನಿ ಅವರು ನೀವ್ ಅಂದ್ಕೊಂಡ್ರಷ್ಟು ಮತ್ತೆ ಅಲ್ಲ. ನಾವ್ ಯಾರು ಗೆಸ್ ಮಾಡೋದಕ್ಕೆ ಆಗಲ್ಲ. ಆ ತರ ಕ್ಯಾರೆಕ್ಟರ್ ಅವ್ರದ್ದು. ಹೌದು ಪಾರ್ವತಿ ಅವರೇ. ಈಗ ನಿಮ್ಮಮ್ಮ ನನಗ ಮನೆ ಒಡೆಯೋ ಕೆಲ್ಸ ಕೊಟ್ಟಿದ್ದಾರೆ. ಅದೇ ತರ ಆದಿತ್ಯ ಪಾರ್ವತಿ ಪ್ರಣಯ ಪಕ್ಷಿಗಳ ತರ ಹಾರಾಡ್ಕೊಂಡಿದ್ರಲ್ಲ, ಅವ್ರ ಮನ್ಸುಗಳನ್ನ ಹೇಗ್ ಓಡಿತೀನಿ ನೋಡ್ತಾ ಇರೋ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಪಾರ್ವತಿ ಅವ್ರೆ, ನೀವ್ ತಿಳ್ಕೊಂಡಂಗಲ್ಲ, ನಾವ್ ತಮಾಷೆ ಮಾಡ್ತಿದ್ವಿ ಅಲ್ವಾ ಯಮನಿಯವ್ರೆ? ಹಾ ನೀವ್ ಬರೋದನ್ನ ನೋಡಿ ಹೀಗೆಲ್ಲ ಮಾತಾಡಿದ್ವಿ ಅಷ್ಟೇ. ನೀವಿಬ್ರು ಹೇಳಿದ್ದನ್ನೆಲ್ಲ ನಂಬೋಷ್ಟು ದಡ್ಡಿ ಅನ್ಕೊಂಡಿದ್ದೀರಾ ನನ್ನನ್ನ? ನಿಮ್ಮಿಬ್ರ ನಿಜವಾದ ಬಣ್ಣ ಇವಾಗ ಬಯಲಾಯ್ತು. ಸ್ನೇಹಿತೆ ಅನ್ಕೊಂಡಿದ್ನಲ್ಲ ನಿನ್ನ. ಸ್ನೇಹಕ್ಕೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೇ. ನಿಂದು ಒಂದ್ ಜನ್ಮಾನ ನಿನ್ನ ಅಲ್ವೇ? ನಾನು ಯಜಮಾನ್ರು ಇಬ್ರು ಪ್ರೀತಿ ಮಾಡ್ತಿದೀವಿ ಅಂತ ಗೊತ್ತಿದ್ರು ಯಜಮಾನ್ರನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ಯಾ? ಈಗ ಅದು ಸಾಲದು ಅಂದೆ ಅರ್ಸನ್ ಕೋಟೆ ಒಡೆಯೋದಿಕ್ ನೋಡ್ತಾ ಇದ್ಯಾ? ಏನು ನನ್ನ ಯಜಮಾನ್ರನ್ನ ದೂರ ಮಾಡ್ಬಿಡ್ತೀಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನ್ ತಿಪ್ಪರ್ಲಾಗ ಹಾಕಿದ್ರು ನೀನು ಯಜಮಾನ್ರನ್ನ ಮದ್ವೆ ಆಗೋದಿಕ್ಕೆ ನಾನ್ ಬಿಡಲ್ಲ. ಅದ್ ಹೇಗ್ ಬಿಡಲ್ವೋ ನಾನು ನೋಡ್ತೀನಿ. ಅಷ್ಟಕ್ಕೂ ನಾವಿಬ್ರು ಕೆಟ್ಟೋರು ಅಂತ ಪ್ರೂವ್ ಮಾಡೋದಕ್ಕೆ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಲೇ, ನಾನೇ ಸಾಕ್ಷಿ ಇಲ್ವೇನೆ? ಯಾಕೆ ನಗ್ತಾ ಇದ್ದೀರಾ? ನಿಮ್ಮಿಬ್ರ ಜಾತಕನ ಈಗ್ಲೇ ಅಖಿಲಮ್ಮನ್ ಮುಂದೆ ಬಿಚ್ಚಿಡ್ತೀನಿ. ನೀವಿಬ್ರು ಎಂತ ಕಿರಾತಕರು ಅಂತ ಅವ್ರಿಗೆ ಹೇಳ್ತೀನಿ. ಖಂಡಿತ ಆಗಲ್ಲ. ಯಾಕೆ ಹೇಳು? ಯಾಕಂದ್ರೆ ನಿನ್ ಮುದ್ದು ಅಖಿಲಮ್ಮ ಈಗ ನಮ್ ಸೂಪರ್ ತಿಳಿದಾರೆ. ಏನ್ ಹೇಳ್ತಾ ಇದ್ದೀರಾ? ಇಷ್ಟಕ್ಕೆ ಶಾಕ್ ಆಗ್ಬಿಟ್ರೆ ಹೇಗೆ? ಈಗ ನೀನು ನಮ್ ಸುಪರ್ತಿಗೆ ಬರ್ತೀಯ? ಬಿಡ. ಯಜಮಾನ್ರೆ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ರೆಡಿ ಆಗೋದಕ್ಕೆ ಹೋಗ್ತಾ ಇದ್ದೆ. ಇಲ್ಲೆಲ್ಲಾದ್ರೂ ಪಾರ್ವತಿ ನೋಡ್ದ? ಪಾರ್ವತಿನ? ಇಲ್ವಲ್ಲ.
ಎಲ್ಲೋ ಪಾರ್ವತಿ ಕರೆದಾಗಾಯ್ತಲ್ಲ. ಇಲ್ಲದೆ ಇರೋ ಅರುಂಧತಿನ ನಾವಿದಾಳೆ ಅಂತ ನಂಬೇಕು ಅಷ್ಟೇ. ದಾಮಿನಿ, ಆ ಹೆಸರನ್ನ ಯಾವ ಕಾರಣಕ್ಕೂ ಈ ಕುಟುಂಬದಲ್ಲಿ ಯಾವತ್ತೂ ಎತ್ತಬಾರ್ದು ಅಂತ ಎಷ್ಟೋ ವರ್ಷಗಳ ಹಿಂದೆನೆ ನಾನು ಎಚ್ಚರಿಕೆ ಕೊಟ್ಟಿದ್ದೆ ತಾನೇ. ನೀನೇನಿಲ್ಲಿ? ಅರುಂಧತಿ ಮೇಡಮ್ ಬಂದಿದ್ದಾರೆ, ಬರಕ್ಕೆ ನಡಿ. ವೀರಯ್ಯ, ಯಾರು ನೋಡ್ತಾ ಇದೆಯಾ? ನಿನ್ನ ಶ್ರೀಮತಿ ಅಖಿಲಾಂಡೇಶ್ವರಿನ. ನಾನು ಮದುವೆ ಮಂಟಪದ ಒಳಗಡೆ ಬರ್ತಿದ್ದ ಹಾಗೇನೆ ನಾನು ನೋಡಿ ಆಚೆ ಹೋದವಳು ಇನ್ನೂ ಬಂದಿಲ್ಲ. ಬಹುಶಃ ವೀರಯ್ಯ ಬಂದ್ಬಿಟ್ಟಿದ್ದಾನೆ, ಮದುವೆ ನಿಲ್ಸ್ಬಿಡ್ತಾನೆ, ದೇವರೇ ಕಾಪಾಡು ಅಂತಲ್ಲ ಅಡ್ಡು ಬಿದ್ದಿರ್ಬೇಕು. ಅವನ ಆಶೀರ್ವಾದ ಮಾಡಿರಲ್ಲ, ಇವಳು ಎದ್ದಿರಲ್ಲ. ಯಾವುದೇ ಕಾರಣಕ್ಕೂ ನಿನ್ನ ಶ್ರೀಮತಿ ಅಖಿಲಾಂಡೇಶ್ವರಿ ಅನ್ಕೊಂಡ ಹಾಗೆ ಮದುವೆ ನಡೆಯೋದಿಲ್ಲ ಮಿಸ್ಟರ್ ರಘು. ಈ ರಣಕಲ್ಲು ವೀರಯ್ಯ ದೇವ ಅನ್ಕೊಂಡ ಹಾಗೆ ಆಗೋದು. ನನಗೂ ಬೇಕಾಗಿರೋದು ಅದೇ ತಾನೆ. ಹಾಗಾದ್ರೆ ಕರಿ ನೀನ್ ಶ್ರೀಮತಿನ. ಆಕೆ ಎದುರಿಗೇನೆ ಆದಿ ಪಾರ್ವತಿ ಕುತ್ತಿಗೆ ತಾಳಿ ಕಟ್ಟಬೇಕು. ಆದಿತ್ಯ ಪಾರ್ವತಿ ಇಬ್ರು ಮದುವೆ ಆಗ್ಬೇಕು ಅಂತ ನೀನ್ ಹೇಗೆ ಬಯಸ್ತಾ ಇದೆಯೋ ನಾನು ಅದನ್ನೇ ಬಯಸ್ತಾ ಇದ್ದೀನಿ. ಆದ್ರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಏ ರಘು,
ಈ ವಯಸ್ಸಿಂದ ನಾವಿಬ್ಬರು ಒಟ್ಟಿಗೆ ಬೆಳೆದವರು. ನಿನ್ ಗುಣ ನನಗ್ ಗೊತ್ತಿಲ್ವಾ? ನೀನು ಪರಿಸ್ಥಿತಿ ಒತ್ತಡ ಸಿಗಾಕೊಂಡು ಒದ್ದಾಡ್ತಾ ಇಲ್ಲ. ಯಾವ ಘಳಿಗೆಯಲ್ಲಿ ನೀನು ಅಖಿಲಾಂಡೇಶ್ವರಿ ಕುತ್ತಿಗೆ ತಾಳಿ ಕಟ್ಟದೋ ಅವಳು ಮುಷ್ಟಿಗೆ ಸಿಗಾಕೊಂಡು ನರಳ್ತಾ ಇದೀಯಾ ನೀನು. ನಿನ್ ನಿಜವಾಗ್ಲೂ ಆ ಭಾವನೆ ಇದ್ದಿದ್ರೆ ನೀನ್ ಹೆಂಡತಿನ ಕೂರಿಸ್ಕೊಂಡು ಎಲ್ಲ ವಿಷಯನೂ ಹೇಳಿ ಅವಳು ಮನವೊಲಿಸಿ ಇಷ್ಟೊತ್ತಾಗ್ಲೇ ಮದುವೆ ಮಾಡ್ಬಿಡುವುದಾಗಿತ್ತಲ್ಲ. ವೀರಯ್ಯ ಮಾಡಿದ್ರು ಮಾವ. ನೇರವಾಗಿ ಹೇಳಕ್ ಆಗಿಲ್ಲ ಅಂದ್ರು ಬೇರೆ ರೀತಿ ಪ್ರಯತ್ನ ಮಾಡಿದ್ರು. ಆದ್ರೆ ಮಾವ ಮಕ್ಕಳು ಮನಸ್ಸಿಗೆ ಇರಲಿಲ್ಲ. ಹೌದು ಅಪ್ಪ, ಭಾವ ಮತ್ತೆ ಪಾರ್ವತಿಯವರು ಒಂದಾಗ್ಬೇಕು ಅಂತ ಪಾಪ ಮಾವ ತುಂಬಾ ಕಷ್ಟಪಟ್ಟಿದ್ದಾರೆ. ಅತ್ತೆ ಒಪ್ಕೋಬೇಕು ಅಂತ ಎಲ್ಲ ರೀತಿಯಿಂದನೂ ಪ್ರಯತ್ನ ಪಟ್ಟಿದ್ದಾರೆ. ಈಗ ಯಾಕೆ ಚರ್ಚೆ? ಆಗ್ಬೇಕಾದ ಕೆಲಸ ನೋಡೋಣ. ಹೋಗಿ ಮತ್ತೆ ಕರ್ಕೊಂಡ್ ಹೋಗು. ಅತ್ತೆ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ವಲ್ಲ ಅಪ್ಪ. ಪಾರ್ವತಿಯಲ್ಲಿ ಅತ್ತೆನ ಕರ್ಕೊಂಡ್ ಬರ್ತೀನಿ ಅಂತ ಆಗ್ಲೇ ಹೋದವರು ಅವರು ಇನ್ನೂ ಬಂದಿಲ್ಲ. ಸರಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಏನ್ ಯೋಚನೆ ಮಾಡ್ತಿದ್ಯ? ನಿನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಬಂದಿದ್ದು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಮಗಳು ಅನುಷ್ಕಾ ತಂಗಿ. ನಾನು ಇಲ್ದಿರ್ಬೇಕಾದ್ರೆ ನಿಮ್ಮಿಬ್ಬರ ಮಧ್ಯೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಾನು ಮತ್ತೆ ಬಂದಿದ್ದೀನಿ. ನೀವು ಮೊದ್ಲಿನ ತರ ಆದಿತ್ಯ ಸರ್ ಜೊತೆ ಖುಷಿಯಾಗಿ ಓಡಾಡ್ಬೇಕು, ಅವ್ರ ಜೊತೆ ನಗ್ನಗ್ತಾ ಮಾತಾಡ್ಬೇಕು. ಒಟ್ಟಿನಲ್ಲಿ ಪಾರ್ವತಿ ಅಖಿಲಾಂಡೇಶ್ವರಿ ಸೊಸೆಯಾಗಿ ಮನೆಗೆ ಬರ್ಬೇಕು, ಅದೇ ನನಗೆ ಮುಖ್ಯ. ನನ್ನ ಮಗಳು ಅನುಷ್ಕಾ ಸಾಯೋದಕ್ಕೆ ನೀನ್ ಕಾರಣ. ಅದಕ್ಕೆ ನಿನ್ನ ಜೀವನ ನಾಶ ಮಾಡಿ ನೀನು ಅವಳ ತರನೇ ನರಳಿ ನರಳಿ ಸಾಯೋ ಹಾಗೆ ಮಾಡ್ತೀನಿ. ನಿನ್ನ ಮೂತಿಗೆ ಅರಸನಕೋಟೆ ಆದಿತ್ಯ ಬೇಕಾ? ಅಲ್ಲ, ಆ ಟ್ರಾಲ್ ಒಬ್ಬ ಕೆಲಸದವಳಾಗಿದ್ದು ಅವನನ್ನು ಹೇಗ್ ಪ್ರೀತಿಸ್ತೀಯ ನೀನು? ನಿನ್ನ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಿದ್ಯಾ? ನಿನ್ ಜನ್ಮಕ್ಕಿಷ್ಟು ಎಲ್ಬೆಲ್ಲದ್ ನಾಲ್ಗೆ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ನೀವ್ಗಳೆಲ್ಲ ಸೇರಿ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅನ್ನೋ ವಿಷಯ ಅಖಿಲಮ್ಮಂಗ್ ಗೊತ್ತಾದ್ರೆ ನಿಮ್ಗಳ ಯಾರನ್ನು ಉಳಿಸೋದಿಲ್ಲ. ಶಬಾಷ್, ಹುಲಿ ಇರೋ ಜಾಗದಲ್ಲಿ ಹುಲಿನೇ ಇರೋದು ಅಂತ ಪ್ರೂವ್ ಮಾಡ್ಬಿಟ್ಟೆ. ಆ ಅಖಿಲಾಂಡೇಶ್ವರಿಗೆ ಎಷ್ಟು ಧೈರ್ಯ ಇದೆಯೋ ನಿನಗೂ ಅಷ್ಟೇ ಧೈರ್ಯ ಇದೆ. ಸತ್ಯದಲ್ಲೇ ನಿನ್ನ ದೇವತೆ ಅಖಿಲಾಂಡೇಶ್ವರಿ ಕೊನೆ ಕ್ಷಣಗಳನ್ನ ನೋಡ್ತಾಳೆ. ಅವಳ ಕತೆ ಮುಗಿಸ್ಬಿಟ್ಟು ಆಮೇಲೆ ನಿನ್ ಕತೆ ಮುಗಿಸ್ತೀನಿ. ಅಂದ್ರೆ ನಿನ್ನ ಸಾಯಿಸ್ಬಿಡಲ್ಲ. ಯಾಕಂದ್ರೆ ಪ್ರಾಣ ಕಳ್ಕೊಳ್ಳೋದಕ್ಕಿಂತ ಪ್ರೀತಿ ಕಳ್ಕೊಂಡು ನೀನು ಒದ್ದಾಡೋದನ್ನ ನಾನು ನೋಡ್ಬೇಕಲ್ವಾ? ಅಲ್ಲಿ ನಿನ್ ದೇವರು ಅಖಿಲ ಲಾಕ್ ಆಗಿದ್ದಾಳೆ, ಇಲ್ಲಿ ನೀನ್ ಲಾಕ್ ಆಗಿದ್ಯಾ. ಅಲ್ಲಿ ನಿನ್ನ ಪ್ರೀತಿಯ ಇನಿಯ ಆದಿ ನನ್ನ ಗೇಮ್ ಪ್ಲಾನರ್ ಯಾಮಿನಿನ ಮದುವೆ ಆಗ್ತಾನೆ. ಇಲ್ಲ, ಯಾವುದೇ ಕಾರಣಕ್ಕೂ ಯಜಮಾನ್ರು ಯಾಮಿನಿನ ಮದುವೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಫೋನಲ್ಲಿದ್ರು ಆರ್ಭಾಟಕ್ಕೇನು ಕಡಿಮೆ ಇಲ್ಲ. ಬೇಷ್ ಬೇಷ್ ಬೇಷ್, ಹಾರಾಡು. ಅದೆಷ್ಟು ಹಾರಾಡ್ತೀಯ ಹಾರಾಡು. ಅಮ್ಮನ್ ಎಲ್ಲಿ ಕೂಡಾಕಿದ್ಯಾ ಹೇಳು. ಯಾಕೆ ನೋಡ್ಬೇಕಾ? ನೋಡು, ಅಮ್ಮಂಗೇನಾದ್ರೂ ಆದ್ರೆ ನಿಮ್ಗಳು ಯಾರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಹಾಗೆ ಅಷ್ಟರಲ್ಲಿ ಆದಿ ಯಾಮಿನಿ ಕೊರಳಿಗೆ 3 ಗಂಟೆ ಬಿದ್ದಿರ್ತಾನೆ. ನಿಮ್ಮ ಅಮ್ಮನ ಕೊರಳಿಗೆ ನಮ್ಮ ಹುಡುಗರು ಒಂದೇ 1 ಗಂಟೆ ಬಿಗಿತಾರೆ ಅಷ್ಟೇ. ಆಮೇಲೆ
ನಿನ್ನ ಪ್ರೀತಿಯ ಅರಸನ ಕೋಟೆ ಅಖಿಲ ಫಿನಿಶ್. ನೋಡು, ಅಮ್ಮ ಇಲ್ಲ ಅಂದ್ರೆ ಯಜಮಾನ್ರು ಯಾಮಿನಿ ಕೊರಳಿಗೆ ತಾಳಿ ಕಟ್ಟೋದಿಲ್ಲ. ಹೌದಾ? ಅವನು ಹೇಗ್ ತಾಳಿ ಕಟ್ಟಲ್ಲ ಅಂತ ನಾನು ನೋಡ್ತೀನಿ. ಏಯ್, ಎಲ್ಲ ಇದ್ಯಾ?